ಊಟ ಮಾಡ್ತಾ ಇರು, ನಾನು ಹೋಗಿ ಮಜ್ಜಿಗೆ ತಗೊಂಡ್ ಬರ್ತೀನಿ. ಇನ್ನೊಂದು ಸ್ವಲ್ಪ ಊಟ ಮಾಡ್ಕಂದ. ಎಷ್ಟು ಸೊರಗೋಗಿದ್ಯಾ, ಊಟ ಮಾಡಿ ನೀನು. ನೀನು ಎಷ್ಟು ಊಟ ಮಾಡ್ತೀಯಾ ಏನು ಅಂತ ನನಗೆಲ್ಲ ಗೊತ್ತು. ನೀನು ಊಟ ಮಾಡು, ನಾನು ಹೋಗಿ ಮಜ್ಜಿಗೆ ತಗೊಂಡ್ ಬರ್ತೀನಿ. ನಿಧಾನಕ್ಕೆ ಊಟ ಮಾಡು, ಊಟ ಮಾಡು ಮಗನೇ. ಮಜ್ಜಿಗೆ ತಿಂದ್ರೆ ಜೀರ್ಣ ಆಗುತ್ತೆ. ನೀನ್ ಮೊದಲು ಊಟ ಮಾಡು, ನಾನು ಹೋಗಿ ಮಜ್ಜಿಗೆ ತಗೊಂಡ್ ಬರ್ತೀನಿ. ನಿಧಾನಕ್ಕೆ ಊಟ ಮಾಡು. ಮನ್ಸು ನೆಮ್ಮದಿಯಾಗಿರುತ್ತಾನೆ, ಊಟ ಮಾಡೋಕ್ಕಾಗೋದು. ಒಳಗೊಂದು ಹೊರಗೊಂದು ವೇದನೆ ಪಡ್ತಿದೆ ಈ ಜೀವ. ಏನೋ ಏನೋ ಅಮ್ಮನ ಬಲವಂತಕ್ಕಾದ್ರೂ ಊಟ ಮಾಡಲೇಬೇಕು. ದುಡಿಯೋದು ಒಂದು ಕೈ ಆದ್ರೆ ಕುಳಿತು ತಿನ್ನೋ ದಂಡು ಪಿಂಡಗಳು 10 ಕೈಗಳು. ಅತ್ತೆ, ಇದ್ಯಾಕೋ ಸರಿ ಕಾಣ್ತಿಲ್ಲ. ಈ ಮನೇಲಿ ಯಾರು ದಂಡ್ಪಿಂಡ್ಗಳಿಲ್ಲ. ಅವ್ರಿಗೆ ಅವ್ರದೇ ಆದ ಕೆಲಸ ಕಾರ್ಯಗಳಿವೆ. ಸಾವಿರ ತರ ಸರದಾರ ದುಡ್ಡಿನೊಳೆನ ಮನೆ ಮುಂದೆ ಹರಿಸಿದ್ಯಾ ನೋಡು, ಅದಕ್ಕೆ ಮಾತಾಡ್ತಿದ್ಯಾ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಅಂತ ಸ್ವಲ್ಪನಾದ್ರೂ ಇದ್ರೆ ಎದ್ದೇಳು, ಎದ್ಬಿಟ್ಟು ಹೋಗಿ ದುಡ್ದು ತಂದು ಈ ಮನೆಯಲ್ಲೂ ನಂದು ಸ್ವಲ್ಪ ಪಾಲಿದೆ ಅಂತ ಬಿಸಾಕು. ಆಮೇಲೆ ಈ ತಟ್ಟೆ ಮುಂದೆ ಕುತ್ಕೊಂಡು ಬಿಟ್ಟಿ ಕುಳು ತಿನ್ನು. ಇಲ್ವಾ ನನ್ನ ಕೈಯಿಂದ ಏನೂ ಸಾಧ್ಯ ಇಲ್ಲ, ನಾನೊಬ್ಬ ದಂಡ ಪಿಂಡ ಅಂತ ಮನೆಯಲ್ಲಿ ಅಲ್ಲಾಡ್ತಾ ಇರೋ. ನಿಮ್ ಗಂಡ ಒಬ್ನೇ ದುಡಿತೇನೆ ಅಂತ ತಾನೇ ನಿಮ್ಮ ಮಾತಿನ ಅರ್ಥ. ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗಿ ದುಡ್ಡು ತರ್ತೀನಿ. ಸುಂದ್ರು, ಏನಪ್ಪ ಊಟನ ಅರ್ಧಕ್ಕೆ ಬಿಟ್ಬಿಟ್ಟು ಕೈ ತೊಳ್ಕೊಂಡ್ ಬಿಟ್ಟಿದ್ಯಾ? ಯಾಕೋ ಊಟ ಮಾಡ್ಲಿಲ್ವಾ? ಪಾಪ ಅವನೆಲ್ ತಿಂತಾನೆ ಅತ್ತೆ, ಸ್ವಾಭಿಮಾನಿ ಅಲ್ವಾ? ಯಾಕಮ್ಮ, ನೀನೇನಾದ್ರೂ ಅವನಿಗೆ ಅಂದೇನು? ನಾನೇನನ್ಲಿ ಅತ್ತೆ? ಅಮ್ಮ ಯಾಕೆ ಹೊಸಿಲ್ಲಮ್ಮ, ಸಾಯಂಕಾಲ ಬಂದು ಮಾಡ್ತೀನಿ ಬಿಡಮ್ಮ. ಪಾಪ ನೋಡಿ ಅತ್ತೆ, ಇನ್ಮೇಲೆ ಈ ಮನೇಲಿ ಒಬ್ರು ದುಡ್ಡು ತಂದು ಹಾಕೋದು ಈ ಸಂಸಾರನ ನಡೆಸೋದಕ್ಕಾಗಲ್ಲ. ಅದಕ್ಕೆ ಈ ನಿಮ್ಮ ಮಗ ಊಟ ಬಿಟ್ಟಿ ಊಟ ತಿಂದು ಅಲ್ಲಿ ಇಲ್ಲಿ ಅಲ್ದಾಡೋ ಬದಲಾಗಿ ಒಂದು ಉದ್ಯೋಗ ಮಾಡಕ್ ಹೇಳಿ, ಉದ್ಯೋಗ ಮಾಡಿ ಸಂಪಾದನೆ ಮಾಡ್ಕೊಂಡು ಈ ಮನೇಲಿ ತಂದು ಹಾಕಕ್ ಹೇಳಿ. ಇಲ್ಲ ಅಂದ್ರೆ ಬಿಟ್ಟಿ ಕೂಳು ಸಿಗಲ್ಲ. ಓಹೋ, ನಿನ್ನ ಈ ಮಾತಿಗೆ ಮನ ನೆನ್ಸ್ಕೊಂಡು ನನ್ನ ಮಗ ಅರ್ಧಕ್ಕೆ ಊಟ ಬಿಟ್ಟ ಅಂತ ಕಾಣುತ್ತೆ. ನೋಡಮ್ಮ, ಈ ರೀತಿ ಊಟ ಮಾಡೋರ ಅನ್ನನ ಕಿತ್ಕೋಬಾರ್ದು. ಆ ರೀತಿ ಕಿತ್ಕೊಂಡ್ರೆ ನಿನಗೆ ನನಗೆ ಕರ್ಮ ಅದು ಇದು ಪಾಪ ಅನ್ನೋದೇನಾದ್ರೂ ಬರೋದಿದ್ರೆ ಅದು ನನಗೆ ಬರ್ಲಿ ಬಿಡಿ. ಇನ್ನೋದು ಬಿಟ್ಟಿಗಳಾದ್ರೂ ಮಾತಾಡೋದು ಜಾಸ್ತಿ. ಅಮ್ಮ ನೀವ್ ಯಾಕಮ್ಮ ಮನಸ್ಸು ನೋಯಿಸ್ಕೊತೀರಾ? ಅದ್ ಕೇಳೋದ್ರಲ್ಲೂ ಸತ್ಯ ಇದೆ ಅಲ್ವೇನಮ್ಮ. ಅಣ್ಣ ಒಬ್ನೇ ದುಡಿಯೋದ್ರಿಂದ ಈ ಸಂಸಾರದ ಬಂಡಿ ಸಾಗಲ್ಲಲ್ವಮ್ಮ. ಅಮ್ಮ ಅದಕ್ಕೆ ಮಾತೇನು ನಾನು ಊಟ ಬಿಟ್ಟಿಲ್ಲಮ್ಮ. ನೋಡಿಲಿ, ಅಂದಲ್ಲಿ ಕೂದ್ಲಿತ್ತು, ಅದಕ್ಕೆ ಊಟ ಬಿಟ್ಟೆ ಅಷ್ಟೇ. ಸುಂದ್ರು, ಈ ಮನೇಲಿ ಏನ್ ನಡೀತಿದೆ ಅನ್ನೋದೇ ನನಗೆ ತಿಳಿತಾ ಇಲ್ಲಪ್ಪ, ನನಗೆ ತಿಳಿತಾ ಇಲ್ಲ. ನೀನಿನ್ನು ಚಿಕ್ಕವನು ಕಣೋ. ಈ ಮನೇಲಿ ಇಷ್ಟು ದಿನ ಆಡ್ಕೊಂಡು ಓಡಾಡ್ಕೊಂಡು ಹೇಗೋ ಕಾಲ ಕಳೀತಾ ಇದ್ದೆ. ನೀನ್ ಹೋಗಿ ಹೊರಗಡೆ ದುಡಿಯೋದು ಅಂದ್ರೆ ಇಲ್ಲಪ್ಪ, ಇಲ್ಲ, ಅದು ನನ್ನಿಂದ ಸಹಿಸೋಕ್ಕಾಗಲ್ಲ. ಒಂದು ವೇಳೆ ಈ ವಿಷಯ ಏನಾದ್ರೂ ನಿಮ್ಮ ಅಪ್ಪನ ಗೊತ್ತಾದ್ರೆ ಈ ಮನೇಲಿ ಪ್ರಳಯ ತಾಂಡವನೇ ನಡೆದೋಗ್ಬಿಡುತ್ತೆ ಕಣೋ, ಪ್ರಳಯ ತಾಂಡವನೇ ನಡೆದೋಗ್ಬಿಡುತ್ತೆ. ನೋಡ, ನಿಮ್ಮ ಅತ್ತಿಗೆ ಏನಾರು ಹೇಳಿ ಅವಳ ಮಾತನ್ನ ಮನಸ್ಸು ಕಚ್ಕೋಬೇಡ ಕಂದ. ನೀನು ಆರಾಮಾಗಿ ಮನೇಲಿ ನೆಮ್ಮದಿಯಾಗಿ ಮಗುವಾಗಿ ಓಡಾಡ್ಕೊಂಡಿರೋ ಮಗನೆ, ಅಷ್ಟೇ ಸಾಕು ಕಂದ, ಅಷ್ಟೇ ಸಾಕು. ಅನಾಥ ಮಗು ಚೇತು ಅಣ್ಣಂಗೆ ಮಕ್ಕಳ ನೋವಿಗೆ ಅಯ್ಯೋ ಎನ್ನದ ತಾಯಿಯ ಕರುಣಿಲ್ಲ, ತಾಯಿಯ ನೋವನ್ನು ಅರಿಯುವ ಮಕ್ಕಳು ಇನ್ನೂ ಹುಟ್ಟಿಲ್ಲ.
ಅತ್ತಿಗೆ ಮಾತನ್ನ ಮನಸ್ಸು ಕೆಚ್ಕೊಳ್ದೆ ಈ ಮನೇಲಿ ಮಗು ತರ ಓಡಾಡ್ಕೊಂಡಿರು, ಅಷ್ಟೇ ಸಾಕು, ಅಷ್ಟೇ ಸಾಕು. ಯಾಕಮ್ಮ ಸರಿ ಕಾಣ್ತಿಲ್ಲ? ಯಾಕೆ ಸರಿ ಕಾಣ್ತಿಲ್ಲ ಹೇಳು? ನಾನು ಹೋಗಿ ಹೊರಗಡೆ ದುಡಿತೇಳ್ವೇನು? ನನ್ಗೇನು ಆಗ್ದಿರೋದು ಸುಂದರ್ಗೇನಮಾಗುತ್ತೆ? ಆಹಾ ಅಮ್ಮ, ಅದಕ್ಕೆ ಹಿರಿಯರು ಹೇಳಿರೋದು ಕಿವಿ ಕಿತ್ತು ಕಿರಿ ಮಗನ ಮೇಲೆ ಆಸೆ ಹೋಗಲ್ಲ ಅಂತ ತಾಯಿ ಅಂದ್ರಿಗೆ. ಏನ್ ಮಾತಾಡ್ತಿದ್ಯೋ ನೀನು? ನಿನ್ನ ಹೆಂಡತಿ ಆಡ್ದಾಗೆ ಕುಣಿತಾ ಇದೆಯಲ್ಲೋ, ಅವಳ ತಾಳ ತಕ್ಕಂಗೆ ನಡೀತಾ ಇದೆಯಲ್ಲ. ಈ ಮನೆ ನಮ್ಗೇನಪ್ಪ ಕಡಿಮೆ ಆಗಿದೆ? ದೇವ್ರು ಬೇಕಾದಾಗ ಕೊಟ್ಟಿದ್ದಾನೆ, ನಮಗೇನ್ ಕಡಿಮೆ ಆಗಿದೆ ನೋಡು. ಇರೋದ್ರಲ್ಲೇ ಆಹಾ ಅಮ್ಮ, ಕುಳಿತುಣ್ಣನ್ಗೆ ಕುಡ್ಕೊಂಡು ಸಾಲಲ್ವಂತೆ ಅಮ್ಮ. ಅದು ನಿನ್ಗೆ ನೆನಪಿರ್ಲಿ. ಆದ್ರೂ ಅಮ್ಮ ನೀನು ಯಾಕಮ್ಮ ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸೊಂಡ ಹಾಕಿಯ? ಏನಮ್ಮ ನಡೀತಿದೆ ಈ ಮನೇಲಿ? ಏನಮ್ಮ ಹೇಳು ಅಣ್ಣ, ಈ ರೀತಿ ಮಾತಾಡೋದಕ್ಕೆ ನಿನ್ ಮನ್ಸರ್ ಹೇಗ್ ಬಂತು? ಅಮ್ಮ ಒಬ್ರಿಗೊಂದ್ ರೀತಿ ಮಾಡಿದ್ರೆ ನೀನ್ ಈ ರೀತಿ ಬೆಳೆಯೋದಕ್ಕಾಗ್ತಿತ್ತ? ನೀನು ಕೆಲ್ಸಕ್ಕೆ ಸೇರಕ್ಕಾಗ್ತಿತ್ತ? ಅಷ್ಟೇ ಯಾಕೆ ನೀನ್ ಇಷ್ಟಪಟ್ಟಿರೋ ನಿನ್ ಹೆಂಡತಿನ ಅಂದ್ರೆ ನನ್ನ ಅತ್ತಿಗೆನ ನೀನ್ ಪಡೆಯೋಕ್ಕಾಗ್ತಿತ್ತ? ಯಾಕಣ್ಣ ಯಾಕೆ? ಹೆಂಡತಿ ಬರ್ತಾ ಇದ್ದಂಗೆ ಎಲ್ರಿಗೂ ಅಕ್ಕ ತಂಗಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅನ್ನೋ ಸಂಬಂಧಗಳೆಲ್ಲ ಹೋಗ್ಲಿಕ್ಕೆ ಆಗುತ್ತೆ ಅಣ್ಣ ನಿಮ್ಗೆ. ಹೇಳಿ ಬಿಡಪ್ಪ, ಹೇಳಿ ಬಿಡೋ. ಶಂಕ್ರು, ಯಾಕೋ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯ? ನಿಮ್ಮಿಬ್ರಲ್ಲಿ ನಾನು ಯಾವತ್ತಾದ್ರೂ ನಾನು ಭೇದ ಭಾವ ಮಾಡಿದ್ದೀನೇನೋ? ನೀವಿಬ್ರು ನನ್ನ ಎರಡು ಕಣ್ಣುಗಳಿದ್ದಾಗೆ ಕಣೋ. ಈ ಎರಡು ಕಣ್ಣುಗಳಲ್ಲಿ ಯಾವ ಕಣ್ಣಿಗೆ ನೋವು ಆಗಿದ್ರು ಆದ್ರೂ ನೋವು ಅನುಭವಿಸೋದು ಈ ತಾಯಿ ಹೃದಯನೇ. ತಾಯಿ ಹೃದಯನ ಅರ್ಥ ಮಾಡ್ಕೊಳ್ದೆ ಇರೋ ನೀನು ಒಬ್ಬ ಮಗ ಏನೋ? ಒಬ್ಬ ಮಗನ ಅಲ್ಲಮ್ಮ, ನಾನೇನ್ ಅನ್ಬಾರದಂದೆ ಅಂತ ತಾಯಿ ಮಗ ಇಬ್ರು ಸೇರ್ಕೊಂಡು ಒಂದು ಮಾತಿಗೆ 100 ಮಾತು ಸೇರಿಸ್ತಿದ್ದೀರಲ್ಲ. ಏನೋ ಸುಂದರ್ ಕೂಡ 4 ಕಾಸು ಸಂಪಾದನೆ ಮಾಡಿದ್ರೆ ನಮ್ ಮನೆ ಖರ್ಚು ಅದು ಇದು ಅಂತ 4 ಕಾಸು ಉಳಿಸ್ಬೋದಲ್ಲ ಅಂತ ಹೇಳ್ದೆ. ಅದು ಅಲ್ಲದೆ ನಾನು ಇವನು ಹೆಚ್ಚಿನ ಅಂತ ಇರೋಕ್ಕಾಗುತ್ತೆ? ಶಂಕರು, ಯಾವತ್ತಾದ್ರೂ ಒಂದಲ್ಲ ಒಂದಿನ ಬೇರೆ ಆಗ್ಲೇಬೇಕಲ್ವಾ? ಅಯ್ಯೋ ದೇವ್ರೆ, ಆವಾಗ್ಲೂ ಇವನು ಹಿಂಗೆ ಮನೇಲಿ ಕುಂತು ತಿನ್ನಕ್ಕಾಗುತ್ತೇನಮ್ಮ? ಹೇಳಮ್ಮ ಹೇಳು. ಅಯ್ಯೋ ಪರಮಾತ್ಮ, ಇದೆಂಥ ಮಾತಾಡ್ತಾ ಇದೆಯಪ್ಪ? ಮನೆ ಬೇರೆ ಮಾಡೋ ವಿಚಾರನ? ಅಯ್ಯೋ ದೇವ್ರೆ, ಇದೇನ್ ನಡೀತಾ ಇದೆ ಭಗವಂತ? ಸೊಸೆ ಬಂದು 3 ತಿಂಗಳಲ್ಲೇ ಮನೆ ಬೇರೆ ಮಾಡೋ ವಿಚಾರ ನಡೀತಾ ಇದೆಯಲ್ಲ. ಇಲ್ಲ ಇಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ಈ ನನ್ನ ಸಂಸಾರ ಎಲ್ಲ ಒಂದು ಕಡೆ ಮುಳುಗ್ ಹೋಗ್ತಾ ಇದೆ ಅನ್ಸುತ್ತೆ ಕಣ್ರಪ್ಪ, ಮುಳುಗ್ ಹೋಗ್ತಾ ಇದೆ. ಅಮ್ಮ ಏನಾಯ್ತಮ್ಮ? ಅಮ್ಮ ಹೇಳಮ್ಮ, ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಅಯ್ಯೋ ದೇವ್ರೆ, ಅಮ್ಮ ನೀರು ಕುಡೀರಮ್ಮ. ಅಣ್ಣ, ಇವೆಲ್ಲ ವಿಷಯವನ್ನು ನೀನ್ ಈಗಲೇ ಆಡ್ಬೇಕಾಗಿತ್ತು. ಅಮ್ಮ, ಅಣ್ಣನ ಮಾತಿಗೆ ಯಾಕಮ್ಮ ಬೇಜಾರು ಮಾಡ್ಕೋತೀರಾ? ಎಲ್ಲರ ಮನೇಲೂ ನಡೆಯೋದೇ ಅಲ್ವೇ ನಮ್ಮ ಅಣ್ಣ ಹೇಳ್ತಿರೋದು? ಅಷ್ಟಿಲ್ದೆ ಏನು ಹೇಳ್ತಾರಮ್ಮ? ಅಮ್ಮ ಅಷ್ಟಿಲ್ದೆ ಹೇಳ್ತಾರಮ್ಮ? ಹುಟ್ಟುವಾಗ ಅಣ್ಣ ತಮ್ದಿರು, ಬೆಳೆಯುವಾಗ ದಾಯದಿಗಳು ಅನ್ನೋ ಗಾದೆ ಎಲ್ಲಮ್ಮ ಸುಳ್ಳಾಗಿದೆ. ನಿಜಪ್ಪ, ಆದ್ರೆ ನಾನು ದಾಯಾದಿ ಮತ್ಸರದ ಹಾಲು ಕುಡಿಸಿ ಬೆಳೆಸಿಲ್ಲ ಕಂಡ್ರು. ನಿಮ್ಮಿಬ್ಬರಿಗೂ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಮಮಕಾರ ಅನ್ನೋ ಅಮೃತ ಕುಡಿದು ಬೆಳೆಸಿದ್ದೀನಪ್ಪ. ಅಮೃತ ಕುಡಿಸಿ ಬೆಳೆಸಿದ್ದೀನಿ ಕಂಡ್ರು. ಕೂತ್ಕೊಳ್ಳಿ ಅಮ್ಮ. ಅಮ್ಮ, ಕೂತ್ಕೊಳ್ಳಿ. ನನ್ನ ಕೈಲ ಆಗ್ತಿಲ್ಲ ಕಣ ಸುಂದ್ರು.
ಆಗ್ತಿಲ್ಲಪ್ಪ. ಇದನ್ನೆಲ್ಲ ನೋಡಿ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಸಾರಿ ಕಣಪ್ಪ. ಕೇಳೋ. ಅಯ್ಯೋ ದೇವ್ರೆ, ಅಮ್ಮನ ಪ್ರೀತಿಗಾಗಿ ಅಣ್ಣನ ಬೇಡುತ್ತ ಕಾಡುವನು, ತಮ್ಮನ ಪ್ರೀತಿಗಾಗಿ ಅಣ್ಣನ ಬೇಡುತ್ತ ತಮ್ಮನು, ಅಮ್ಮನ ಪ್ರೀತಿಗೆ ಮರುಳಾಗಿ ಸೋತು ಬಳಲಿದನು, ಅಣ್ಣನ ಕಾಲಿಗೆ ಬೀಳುವನು, ಅಣ್ಣನ ಕಾಲಿಗೆ ಬೀಳುವನು. ಇದುವೇ ಬಂಧನ, ಸಂಸಾರ ಬಂಧನ, ಇದುವೇ ಬಂಧನ, ಸಂಸಾರ ಬಂಧನ. ಅಮ್ಮನ ಹತ್ರ ಸಾರಿ ಕೇಳೋ. ಅಮ್ಮ ಶಂಕರು, ಸಾರಿನಮ್ಮ, ನಾನು ಆಫೀಸ್ ಟೆನ್ಷನ್ ಅಲ್ಲಿ ಬಂದಲ್ಲ, ಸುಂದರ್ ನೀನು ಮಾತಾಡೋದನ್ನ ಕೇಳಿ ನಾನು ಮಾಮೂಲಿ ಮಾತ್ನಂಗೆ ಲೋಕ ರೂಢಿ ಮಾತ್ನಂಗೆ ಮಾತಾಡ್ಬಿಟ್ಟೆ ಅಮ್ಮ. ನಿನ್ ಮನ್ಸು ನೋಯಿಸ್ಬೇಕು ಅಂತ ಈ ತರ ಮಾತಾಡಿಲ್ಲಮ್ಮ. ಇದೆಲ್ಲ ಮನ್ಸ್ಗೆ ಹಾಕೊಂಡು ನಿನ್ ಮನ್ಸನ್ನ ಕೆಡಿಸ್ಕೊಂಡ. ಸಾರಿನಮ್ಮ, ಸಾರಿ. ದೇವ್ರೆ, ಇದಳಮ್ಮ. ಮನಸ್ಸು ಚೂರಾಗುವಂತ ಮಾತು ಹೀಗೆ ಬೇಜಾರು ಮಾಡ್ಕೋಬೇಡಿ ಅಂತಂದ್ರೆ ನಾನೇನು ಹೇಳಲಿಪ್ಪ. ಅಯ್ಯೋ ದೇವ್ರೆ, ಬೇಡಪ್ಪ. ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು ಪರಮಾತ್ಮ. ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು ದೇವ. ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡು. ಮಕ್ಕಳ ನೋವಿಗೆ ಅಯ್ಯೋ ಎನ್ನದ ತಾಯಿಯ ಕರುಣಿಲ್ಲ, ತಾಯಿಯ ನೋವನ್ನು ಅರಿಯುವ ಮಕ್ಕಳು ಇನ್ನೂ ಹುಟ್ಟಿಲ್ಲ, ಇನ್ನೂ ಹುಟ್ಟಿಲ್ಲ.